ಏ ಬ್ಯೂಟಿಫುಲ್ ಸೋಲ್ಸ್, ಈ ಒಂದು ವಿಡಿಯೋ ನೀವು ಫ್ರೈಡೇ, ಸ್ಯಾಟರ್ಡೆ ಅಥವಾ ಸಂಡೇ ಈ 3 ದಿನದಲ್ಲಿ ಯಾವಾಗಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ಮಾತ್ರ ಈ ಒಂದು ಮೆಸೇಜ್ ನಿಮ್ಗೆ ಅಪ್ಲಿಕೇಬಲ್ ಆಗುವಂತದ್ದಾಗಿರುತ್ತೆ. ಈ ಒಂದು ಗೈಡೆನ್ಸ್ ಬಂದ್ಬಿಟ್ಟು ನಿಮ್ಮ ಈ ಒಂದು ವೀಕೆಂಡ್ ನ ನೀವು ಯಾವ ರೀತಿ ನೋಡ್ಬೇಕು ಅಥವಾ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿ ಬರ್ತಿರುವಂತ ಒಂದು ಮೆಸೇಜ್ ಆಗಿರುವಂತದ್ದಾಗಿರುತ್ತೆ. ಇದು ನಿಮ್ಮ ಡಿವೈನ್ ಟೀಮ್ ಅಥವಾ ನಿಮ್ಮ ಡಿವೈನ್ ಏಂಜಲ್ಸ್ ಇಂದ ಬರ್ತಿರುವಂತ ಒಂದು ಮೆಸೇಜ್ ಆಗಿದೆ. ನೋಡೋಣ ನಿಮ್ಮ ಈ ಒಂದು ವೀಕೆಂಡ್ ನ ನೀವು ಯಾವ ರೀತಿ ನೋಡ್ಬೇಕು, ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿ ಬರ್ತಾ ಇದೆ ಅಂತ. ಓಕೆ, ಮೊದಲನೇದಾಗಿ ಚಾಲೆಂಜ್ ಯುವರ್ ಸೆಲ್ಫ್. ಸೊ ಈ ಒಂದು ವೀಕೆಂಡ್ ಅಲ್ಲಿ ಯೂಶಲಿ ಡೋಂಟ್ ಟೇಕ್ ಯುವರ್ ಸೆಲ್ಫ್ ಫಾರ್ ದ ರೆಸ್ಟ್. ನೀವು ಎಷ್ಟೋ ವಿಚಾರಗಳನ್ನ ಮಾಡಬೇಕು ಅಂತ ಇದ್ರಿ, ಅಥವಾ ಎಷ್ಟೋ ಟಾಸ್ಕ್ಗಳಿರುತ್ತೆ, ಅಥವಾ ಎಲ್ಲೋ ಹೋಗ್ಬೇಕು ಅಂತ ಇರುತ್ತೆ, ಬಟ್ ಪ್ಲಾನ್ಸ್ ಮಾಡ್ತಾ ಇದ್ರಿ. ಬಟ್ ಪ್ರತಿಯೊಂದು ಪ್ಲಾನ್ಸ್ ನೀವು ಆಗುತ್ತೋ ಆಗಲ್ವೋ ಅಂತ ಹೇಳಿ ಹೋಲ್ಡ್ ಮಾಡ್ತಾ ಇದ್ರಿ. ಆ ಒಂದು ಪ್ಲಾನ್ಸ್ ಇವಾಗ ಎಕ್ಸಿಕ್ಯೂಟ್ ಮಾಡುವಂತ ಟೈಮ್ ಆಗಿರುತ್ತೆ. ಇಟ್ ಕುಡ್ ಬಿ ಹೈಕಿಂಗ್, ಒಂದು ಟ್ರೆಕ್ಕಿಂಗ್ ಹೋಗುವಂಥದ್ದಾಗಿರ್ಬೋದು, ಆಚೆ ಹೋಗುವಂಥದ್ದಾಗಿರ್ಬೋದು, ಈವನ್ ನೀವೊಬ್ರನ್ನ ಹೋಗಿ ಮಾತಾಡಿಸುವಂಥದ್ದು, ಅಥವಾ ಯಾವುದೋ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಿಮಗೆ ಗೊತ್ತಿದೆ ಆ ಒಂದು ಚಾಲೆಂಜ್ನ ಅಥವಾ ಆ ಒಂದು ಸಿಚುವೇಶನ್ನ ಫೇಸ್ ಮಾಡಿದ್ರೆ ನೀವು ಮುಂದಕ್ಕೆ ಹೋಗೋಕ್ಕೆ ಅಥವಾ ನೀವು ಅಪ್ಗ್ರೇಡ್ ಆಗೋಕ್ಕೆ ಆರಾಮಾಗಿ ಈಸಿ ಆಗುತ್ತೆ ಅಂತ. ಈವನ್ ಯಾವುದೋ ಒಂದು ಕೋರ್ಸ್ ಇರ್ಬೋದು, ನಿಮಗೆ ಓದೋಕ್ಕೆ ಅಂತ ತೊಗೊಂಡಿರ್ತೀರ, ಬಟ್ ಓದೋಕ್ಕೆ ಆಗ್ತಾ ಇರಲ್ಲ ಬಿಕಾಸ್ ಆಫ್ ದ ಟೈಮ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಲೇಸಿನೆಸ್, ಫೋಕಸ್ಸಿಂದ ಇಲ್ಲದಿರುವಂಥದ್ದು ಆಗಿರ್ಬೋದು. ಅದು ಯಾವುದೋ ಒಂದು ವಿಚಾರ, ಬಟ್ ಚಾಲೆಂಜಿಂಗ್ ಯುವರ್ ಸೆಲ್ಫ್ ಟು ಡೂ ದೋಸ್ ಟಾಸ್ಕ್ ಆಗಿರಬೇಕು ಈ ಒಂದು ವೀಕೆಂಡ್. ಸೊ ನಿಮ್ಮನ್ನ ನೀವು ಎಷ್ಟು ಚಾಲೆಂಜ್ ಮಾಡಿ ಆ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ನಿಮ್ಮ ಪೊಟೆನ್ಷಿಯಲ್ನ ನೀವು ನೋಡೋಕ್ಕೆ ಶುರು ಮಾಡ್ತೀರಾ. You will see the things changing. Celebration. So ಆಚೆ ಹೋಗಿ to spend time out, go spend with the people, with a good company. ಯಾರ ಜೊತೆ ನಿಮ್ಮ ಒಂದು ಕಂಪನಿ ಇರುತ್ತೆ ಆ ರೀತಿ ನಿಮ್ಮ ಲೈಫ್ ಕೂಡ ಕ್ರಿಯೇಟ್ ಆಗುವಂಥದ್ದಾಗಿರುತ್ತೆ. ಸೊ ನಿಮ್ಮ ಸೆಲೆಬ್ರೇಷನ್, ನಿಮ್ಮ ಚಿಕ್ಕ ಚಿಕ್ಕ ವಿಷಯಗಳಾಗಿರ್ಬೋದು, ಅಥವಾ ನಿಮ್ಮನ್ನೇ ಸೆಲೆಬ್ರೇಟ್ ಮಾಡುವಂಥವ್ರು, ನಿಮ್ಮ ಪ್ರೆಸೆನ್ಸ್ನ ಸೆಲೆಬ್ರೇಟ್ ಮಾಡುವಂಥವ್ರ ಜೊತೆ ಟೈಮ್ನ ಸ್ಪೆಂಡ್ ಅ ಕ್ವಾಲಿಟಿ ಟೈಮ್ ಅಂತ ಹೇಳಿ ಬರ್ತಿರೋವಂಥದ್ದಾಗಿದೆ. ಆ್ಯಂಡ್ ಅವೇಕನಿಂಗ್, ಎಸ್, ನಾನು ಆಲ್ರೆಡಿ ಹೇಳಿದೆ ಒಂದು ಚಾಲೆಂಜ್ ಮಾಡಬೇಕಾಗಿರುವಂಥದ್ದಾಗಿರುತ್ತೆ ಅಂತ. ಸೊ ಇಟ್ಸ್ ಅ ಟೈಮ್ ನಿಮ್ಮಲ್ಲಿರುವಂಥ ಪೊಟೆನ್ಷಿಯಲ್ನ ರಿಯಲೈಸ್ ಮಾಡುವಂಥದ್ದಾಗಿರುವಂಥ ಟೈಮ್ ಆಗಿದೆ. ಸೊ ಎನಿಥಿಂಗ್ ಇಟ್ ಕುಡ್ ಬಿ, ನಾನು ಹೇಳಿದೆ ಟ್ರೆಕ್ಕಿಂಗ್ ಹೋಗಿ, ಹೈಕಿಂಗ್ ಹೋಗಿ ಅಂತ, ಅಥವಾ ನಿಮಗೆ ಕಷ್ಟ ಆಗ್ತಂಥ ಒಂದು ಟಾಸ್ಕನ್ನು ಇವಾಗ ಮಾಡಬೇಕಾಗಿರುವಂಥದ್ದಾಗಿದೆ. ಸೊ ಡಿಸ್ಕವರಿಂಗ್ ಯುವರ್ ಓನ್ ಸೆಲ್ಫ್ ಟು ನೋ ಹೂ ಯು ಆರ್ ಈ ಒಂದು ಟೈಮಲ್ಲಿ ಬೈ ಡಿಕ್ಲಟರ್. ಸೊ ಲೆಟ್ ಗೋ ಹೋಲ್ ಥಿಂಗ್ಸ್. ಮನೆ ಕ್ಲೆನ್ಸ್ ಮಾಡೋದು ಆಗಿರ್ಬೋದು, ನಿಮ್ಮ ವಾರ್ಡ್ರೋಬ್ನ ನೀವೇ ಕ್ಲೀನ್ ಮಾಡ್ಕೊಳ್ಳೋದು. ಯೂಶಲಿ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಕ್ಲೀನ್ ಮಾಡ್ತಿದ್ರು ಅಂದರೆ ಈ ಸತಿ ನೀವೇ ನಿಮ್ಮ ಒಂದು ವಾರ್ಡ್ರೋಬ್ ಆಗಿರ್ಬೋದು, ನಿಮ್ಮ ಮನೇನ ನೀವೇ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿ. ವಿಚ್ ಇಸ್ ಗೋಯಿಂಗ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಬಿಕಾಸ್ ನೀವು ಯಾವತ್ತೂ ಮಾಡಿರಲ್ಲ ಅಂದಾಗ ಡೂ ದ್ಯಾಟ್. ಈವನ್ ನಿಮ್ಮ ಒಂದು ಮೇಲ್ಸ್, ಎಷ್ಟೋ ಸತಿ ನೀವು ನಿಮ್ಮ ಫೋಟೋಸ್ ಆಗಿರ್ಬೋದು, ನಿಮ್ಮ ಒಂದು ಮೇಲ್ಸ್ಗಳಾಗಿರ್ಬೋದು, ನಿಮಗೆ ಗೊತ್ತಿರುತ್ತೆ ತುಂಬ ಒಂದು ಸ್ಪೇಸ್ನ ಹೋಲ್ಡ್ ಮಾಡಿದೆ. ನಿಮ್ಮ ಫೋನಲ್ಲಿ ಎಷ್ಟೊಂದು ಸ್ಪೇಸ್ನ ಹೋಲ್ಡ್ ಮಾಡಿದೆ, ಅಥವಾ ಓಲ್ಡ್ ಮೆಮೊರೀಸ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಆ ಓಲ್ಡ್ ಮೆಮೊರೀಸ್ ಬೇಕಿರಲ್ಲ, ಅದು ಡಿಲೀಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಫೋಟೋಸ್ ಆಗಿರ್ಬೋದು ಅಥವಾ ಯಾವುದೊಂದು ವಸ್ತು ಆಗಿರ್ಬೋದು. ಇಟ್ಸ್ ಅ ಟೈಮ್ ಫಾರ್ ಯು ಟು ಡಿಕ್ಲಟರ್. ನಿಮಗೆ ಏನು ಮಾಡೋಕ್ಕಾಗಲ್ಲ ಅನಿಸ್ತಿತ್ತು ಅದನ್ನ ಇವಾಗ ಮಾಡಬೇಕಾಗಿರೋವಂಥದ್ದಾಗಿರುತ್ತೆ. ಸೊ ಡೂ ದೋಸ್ ಥಿಂಗ್ಸ್ ಆ್ಯಂಡ್ ಸಿ ದ ಚೇಂಜಸ್. ನಿಮ್ಮಲ್ಲಿ ಒಂದು ಫ್ರೆಶ್ ಎನರ್ಜಿ ಬರುವಂಥದ್ದಾಗಿರುತ್ತೆ. ದ ಕೈಂಡ್ನೆಸ್ ವಿಲ್ ಕಮ್ ಟು ಯು. ಯು ಸ್ಟಾರ್ಟ್ ಶೋಯಿಂಗ್ ಲವ್ ಟು ಯುವರ್ ಓನ್ ಸೆಲ್ಫ್, ಟು ದ ಪೀಪಲ್ ಅರೌಂಡ್ ಯು. ಬಿಕಾಸ್ ನಿಮ್ಮಲ್ಲಿ ಇದ್ದಂಥ ಒಂದು ಬರ್ಡನ್ ಅಥವಾ ಒಂದು ಬೇಕಿಲ್ದಿರೋದು ಅನ್ವಾಂಟೆಡ್ ಥಿಂಗ್ಸನ್ನು ನೀವು ಕ್ಲಿಯರ್ ಮಾಡಿದಾಗ ಸ್ಪೇಸ್ ತುಂಬ ಕಾಮ್ ಆಗುತ್ತೆ, ಒಂದು ಪೀಸ್ ಅನ್ನೋ ಎನರ್ಜಿ ಬರುತ್ತೆ, ಒಂದು ರಿಲ್ಯಾಕ್ಸೇಷನ್, ಫೀಲ್ ವೆರಿ ಲೈಟೆಡ್, ರಿಲ್ಯಾಕ್ಸ್. ಆ ಒಂದು ಹೆವಿನೆಸ್ ಹೋದಾಗ ಆಗುವಂಥ ಒಂದು ಆ ರಿಲ್ಯಾಕ್ಸೇಷನ್ ಅಥವಾ ನಿರಾಳತೆ ಬರುತ್ತೆ ಅಂತೀವಲ್ಲ, ಆ ರೀತಿ ಆದಾಗ ಯು ರಿಯಲೈಸ್ ಹೂ ಯು ಆರ್. ಯು ಸ್ಟಾರ್ಟ್ ಬೀಯಿಂಗ್ ಸೋ ಕೈಂಡ್ ಟು ಪೀಪಲ್ ಅರೌಂಡ್ ಯು ಆ್ಯಂಡ್ ಟು ಯೋರ್ ಸೆಲ್ಫ್, ಬಿಕಾಸ್ ಯು ರಿಯಲೈಸ್ ಹೌ ಕೈಂಡ್ ಯು ಆರ್. ತುಂಬ ಬರ್ಡನ್ ತಗೊಂಡಿದ್ವಿ, ಯು ಸ್ಟಾರ್ಟ್ ಶೋಯಿಂಗ್ ಇಟ್. ಆ್ಯಂಡ್ ಸೆಲೆಬ್ರೇಷನ್, ದ ಪೀಪಲ್ ಹೂ ಸೆಲೆಬ್ರೇಟ್ ಯು, ನಿಮ್ಮನ್ನ ಸೆಲೆಬ್ರೇಟ್ ಮಾಡೋಂಥ ಜೊತೆ ನೀವು ಇರೋದು ಶುರು ಮಾಡಿದಾಗ ಯು ಬಿಕಮ್ ಸೋ ಲವಬಲ್. ನಿಮ್ಮನ್ನೇ ನೀವು ಪ್ರೀತಿಸೋದು, ನಿಮ್ಮ ಸುತ್ತ ಇರೋ ಆ ಜನಗಳನ್ನ ಪ್ರೀತಿಸೋದು ಶುರು ಮಾಡ್ತೀರಾ. ಯು ಬಿಕಮ್ ಮೋರ್ ಕೈಂಡ್ನೆಸ್. ಸೊ ಡೂ ದಿಸ್ ಟಾಸ್ಕ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ಆಫ್ ದ ಕೈಂಡ್ನೆಸ್ ಕಾರ್ಡ್ ಸೇಸ್ ಮನಸ್ಸಿಂದ ಮಾಡು, ಬುದ್ಧಿಯಿಂದ ಅಲ್ಲ. ಸೊ ಈ ಒಂದು ವೀಕೆಂಡ್ ನಿಮ್ಮನ್ನು ಪ್ರೀತಿಸೋರ ಜೊತೆ ಇರೋದ್ರಿಂದಾಗಿ ನೀವು ಮಾಡೋವಂಥ ವಿಚಾರಗಳು, ಮನಸ್ಸಿಂದ ನೀವು ಇನ್ನೊಂದು ಕೆಲಸ ಮಾಡಬೇಕು ಅಂತ ಇದ್ರಿ, ಮಾಡೋಕ್ಕಾಗಿರಲಿಲ್ಲ, ನಿಮ್ಮನ್ನು ನೀವು ರಿಯಲೈಸ್ ಮಾಡ್ಕೊಳ್ಳೋದ್ರಿಂದಾಗಿ, ಸ್ಪೇಸ್ ಡಿಕ್ಲಟರ್ ಮಾಡೋದ್ರಿಂದಾಗಿ
ನಿಮ್ಮ ಮನಸ್ಸಿಂದ ಮಾಡಬೇಕಾಗಿರೋವಂಥದ್ದಾಗಿರುತ್ತೆ, ಬುದ್ಧಿಯಿಂದ ಅಲ್ಲ. ಸೊ ಡೂ ಎವ್ರಿಥಿಂಗ್. ಈ ಒಂದು ವೀಕೆಂಡ್ ಕಂಪ್ಲೀಟ್ಲಿ ನಿಮ್ಮ ಮನಸ್ಸು ಹೇಳೋ ಮಾತನ್ನ ಕೇಳಬೇಕಾಗಿರುತ್ತೆ, ಮನಸ್ಸಿಂದ ಮಾಡಿ ಅಂತ ಹೇಳಿ ಬರ್ತಿರೋವಂಥದ್ದಾಗಿದೆ. ಟು ದಿಸ್ ಟು ಕಾರ್ಸ್ ಒಂದು ನಿಮ್ಮ ಶ್ಯಾಡೋ ವರ್ಕ್ ಆಗುವಂಥದ್ದಾಗಿರುತ್ತೆ. ಬಿಕಾಸ್ ಈ ಎಲ್ಲ ವಿಚಾರಗಳು ನೀವು ಮಾಡಬೇಕಾದಾಗ ನಿಮ್ಮ ಒಳಗಡೆ ಇರುವಂಥ ಭಯ ಆಗಿರ್ಬೋದು, ನೆಗೆಟಿವಿಟಿ ಇರ್ಬೋದು, ನಿಮ್ಮನ್ನ ನೀವು ಫೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಎಲ್ಲ ವಿಚಾರಗಳು ನೀವು ಯಾವುದೋ ಒಂದು ದೊಡ್ಡ ಕೆಲಸ ಮಾಡಿ ಅಥವಾ ಬೇರೆ ಏನೋ ರೀತಿಯಲ್ಲಿ ನಿಮ್ಮಲ್ಲಿರುವಂಥ ನೆಗೆಟಿವಿಟಿನ ನೀವು ಹೋಗಿಸ್ಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನಸ್ಸು ಮಾತನ್ನ ಕೇಳ್ತಾ ಸಣ್ಣ ಸಣ್ಣ ವಿಚಾರಗಳಲ್ಲಿ ನೀವು ಡಿಕ್ಲಟರ್ ಮಾಡ್ತಾ ಹೋದಾಗ, ನಿಮಗೆ ಇಷ್ಟ ಆಗುವಂಥ ಜನ ಜೊತೆ ಬೆರೆಯೋದಿದ್ದಾಗಿ ನಿಮ್ಮ ಶ್ಯಾಡೋ ವರ್ಕ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದಾಗಿರುತ್ತೆ. ನಿಮ್ಮ ಪೊಟೆನ್ಷಿಯಲ್ನ ನೀವು ತಿಳ್ಕೊಳ್ಳೋದ್ರಿಂದಾಗಿ, ನೀವು ಯಾರು ಅಂತ ತಿಳ್ಕೊಳ್ಳೋದ್ರಿಂದಾಗಿ, ನಿಮ್ಮನ್ನು ನೀವು ರಿಯಲೈಸೇಷನ್ ಮಾಡೋದ್ರಿಂದಾಗಿ. ಆ್ಯಂಡ್ ಆಲ್ಸೋ ಟೇಕ್ ಅ ಹಾಟ್ ಶವರ್ ವೇರ್ ಯು ಪುಟ್ ಎವ್ರಿ ಫ್ರಸ್ಟ್ರೇಷನ್ ಔಟ್. ಆ್ಯಂಡ್ ಆದಷ್ಟು ಶವರಲ್ಲಿ 1 hour ಆಗಿರ್ಬೋದು, 2 hour ಆಗಿರ್ಬೋದು, ಎಷ್ಟು ಹೊತ್ತಾಗುತ್ತೆ ಅಷ್ಟೊತ್ತು ಸ್ಟಾರ್ಟ್ ಸ್ಪೆಂಡಿಂಗ್ ಅ ಟೈಮ್. ಬಿಕಾಸ್ ಆ್ಯಸ್ ದ ವಾಟರ್ ಗೋಸ್ ನಿಮ್ಮನ್ನ ತುಂಬ ಕ್ಲೆನ್ಸ್ ಮಾಡೋವಂಥದ್ದಾಗಿರುತ್ತೆ, ವಿಚ್ ಐ ಕ್ಯಾನ್ ಸಿ. ಸೊ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳಿ, ನಾಟ್ ಓನ್ಲಿ ಫ್ರಮ್ ಇನ್ಸೈಡ್, ಫ್ರಮ್ ಔಟ್ಸೈಡ್ ಆಲ್ಸೋ. ದಟ್ ಈಸ್ ಆಲ್ಸೋ ಲೈಕ್ ಅ ಪ್ಯಾಂಪರಿಂಗ್ ಯುವರ್ ಸೆಲ್ಫ್. ಸೊ ಇದರಿಂದ ನಿಮ್ಮ ಶ್ಯಾಡೋ ವರ್ಕ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದಾಗಿರುತ್ತೆ. ಆ್ಯಂಡ್ ಈ ಎಲ್ಲ ವಿಚಾರಗಳ ಮಧ್ಯ ನಿಮ್ಮ ಕೆರಿಯರ್ನ ಪ್ಲ್ಯಾನ್ ಮಾಡಿ ಫಾರ್ ಅ ವೀಕ್. ನೆಕ್ಸ್ಟ್ ವೀಕ್ ಹೇಗಿರಬೇಕು, ಈ ಒಂದು ಇನ್ನು ಮಿಕ್ಕಿದ ಈ 2026 ಮುಗಿಯೋಷ್ಟರಲ್ಲಿ ನಿಮ್ಮ ಕೆರಿಯರ್ ಹೇಗಿರಬೇಕು ಅಂತ ಹೇಳಿ ಒಂದು ಸ್ಟ್ರಾಟಜಿ ಮಾಡಿ. ಬಿಕಾಸ್ ಆಲ್ರೆಡಿ ವೆನ್ ಯು ಡೂ ಆಲ್ ದಿಸ್ ಥಿಂಗ್ಸ್, ನಿಮ್ಮಲ್ಲಿ ಒಂದು ಫ್ರೆಶ್ ಎನರ್ಜಿ ಇರುತ್ತೆ. ಆ ಒಂದು ಫ್ರೆಶ್ ಎನರ್ಜಿನ ಒಂದು ರೈಟ್ ವೇಲಿ ಚಾನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಒಂದು ಶ್ಯಾಡೋ ವರ್ಕ್ ಕಂಪ್ಲೀಟ್ ಆಗಿರುತ್ತೆ. ಆ ಒಂದು ವಿಚಾರ ಮಾಡಿದಾಗ ಒಂದು ಬೆಳಕನ್ನು ನಿಮ್ಮಲ್ಲಿ ಇರುತ್ತೆ. ಸೊ ಚಾನಲೈಸ್ ದ್ಯಾಟ್ ಟು ದ ಪೊಟೆನ್ಷಿಯಲ್ ಅಥವಾ ಪಾಸಿಟಿವ್ ಸೈಡ್. ಸೊ ನಿಮ್ಮ ಒಂದು ಕೆರಿಯರ್ ಮೇಲೆ ಫೋಕಸ್ ಮಾಡೋದ್ರಿಂದ ಯು ಬಿಕಮ್ ಮೋರ್ ಕ್ರಿಯೇಟಿವ್, ಮೋರ್ ಫೋಕಸ್ಡ್, ಮೋರ್ ಸ್ಟ್ರಾಟಜಿಸ್ಟ್ ಪರ್ಸನ್. ಆ್ಯಂಡ್ ಇಲ್ಲಿ ಕೂಡ ನಿಮ್ಮ ಕೆರಿಯರ್ ಮಾಡಬೇಕಾದ್ರೆ ಡೂ ಫ್ರಮ್ ಯುವರ್ ಹಾರ್ಟ್, ನಾಟ್ ಫ್ರಮ್ ಯುವರ್ ಲಾಜಿಕ್ ಮೈಂಡ್. ಸೊ ವೆನ್ ಐ ಸೇ ಫ್ರಮ್ ಯುವರ್ ಹಾರ್ಟ್ ಅಂತ ಹೇಳಿದಾಗ, ನೀವು ಮಾಡ್ತಿರೋಂಥ ವಿಚಾರದಲ್ಲಿ ನಿಮ್ಗೆ ಏನು ಖುಷಿ ಸಿಗ್ತಿದೆ, ಎಷ್ಟು ಖುಷಿ ಸಿಗ್ತಿದೆ, ಹೇಗೆ ನೀವು ಇದನ್ನು ಮ್ಯಾನೇಜ್ ಮಾಡ್ಬೋದು, ಆ್ಯಂಡ್ ಹೌ ಯು ಆರ್ ಫೀಲಿಂಗ್ ಅಬೌಟ್ ಇಟ್. ನಿಮ್ಮ ಎಮೋಷನ್ ಏನಿದೆ ನಿಮ್ಮ ಕೆಲಸದ ಬಗ್ಗೆ, ನೀವು ಯಾವ ರೀತಿಯಾದ ಎಮೋಷನ್ ಆಗ್ತಾ ಇದ್ದೀರಾ, ಆ ಎಮೋಷನ್ನ ನೀವು ಹೇಗೆ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಒಂದು ಪಾಸಿಟಿವ್ ಎಮೋಷನ್, ನಿಮ್ಮೊಂದು ಕೆಲಸನ ನೀವು ಹೇಗೆ ಪ್ರೀತಿಸ್ಬೋದು, ಅದ್ರ ಮೇಲೆ ಹೇಗೆ ಒಂದು ಲವಿಂಗ್ ಎನರ್ಜಿನ ಬಿಲ್ಡ್ ಮಾಡ್ಕೋಬೋದು ಅಂತ ನಿಮ್ಮ ಒಂದು ಪ್ಲ್ಯಾನ್ ಆಗಿರಬೇಕಾಗಿರುವಂಥದ್ದಾಗಿರುತ್ತೆ. ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಕ್ಚುಲಿ ಇದು ಹೆಲ್ಪ್ಫುಲ್ ಆಯಿತಾ ಅಂತ ಸೇವ್ ಮಾಡ್ಕೊಳ್ಳಿ. ವೀಕೆಂಡ್ ನಂತರ ಸಂಡೇ ನೈಟ್ ಬಂದು ಕಮೆಂಟಲ್ಲಿ ಶೇರ್ ಮಾಡಿ ನಿಮ್ಗೆ ಇದು ಹೆಲ್ಪ್ಫುಲ್ ಆಯಿತಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಫಸ್ಟ್ ಟೈಮ್ ಬಂದಿದ್ದೀರಾ ಅಂತ ಹೇಳಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದ ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.